ಎಲ್ಲರಿಗೂ ಶುಭ ಮುಂಜಾನೆ. ಬಿಕಾಮ್ ಮೊದಲನೇ ಸೆಮ್ನ ಬೇಸಿಕ್ ಕನ್ನಡ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ತರಗತಿಗೆ ಸ್ವಾಗತ. ಗದ್ಯ ಸೀಮೆಕಲ್ಲು ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬರೆದದ್ದನ್ನು ನೋಡ್ತಾ ಇದ್ದೀವಿ. ಕೊನೆಯ ಭಾಗ ಇವತ್ತು ನಾವು ನೋಡಬೇಕಾಗಿದೆ. ಈಗಾಗಲೇ ಕಥೆಯನ್ನು ನೋಡಿದ್ದೀವಿ. ಇಲ್ಲಿ ಪ್ರಸ್ತುತವಾಗಿ ಕೊನೆ ಭಾಗವನ್ನು ಇವತ್ತು ನಾವು ನೋಡೋಣ. ನಿಮ್ಮ ತಮ್ಮನನ್ನು ನಾವು ಕೊಂದಿದ್ದೇವೆ, ಆ ತಪ್ಪಿಗಾಗಿ ನಮ್ಮನ್ನು ನೀವು ಕೊಂದು ಬಿಡ್ರಿ ಎಂದು ಬೇಡಿಕೊಂಡು ಬಾಗಿ ನಿಲ್ತಾ ಇದ್ದಾರೆ. ಯಾರು? ಹೋರಿಗ, ಜಕ್ಕಣ್ಣ ಮತ್ತು ಹೋರಿಗ ಇಬ್ಬರು ಕೂಡ ಹೂವಮ್ಮನ ಕೈ ಮುಟ್ಟಿದ್ದಕ್ಕಾಗಿ ಮೈ ಮುಟ್ಟಿದ್ದಕ್ಕಾಗಿ ಯಾರನ್ನ? ಆ ಚಿಕ್ಕಗೌಡನನ್ನು ಕೊಲೆ ಮಾಡಿದ್ದೇವೆ, ಕೊಂದುಬಿಟ್ಟಿದ್ದೇವೆ ಅಂತ ಹೇಳಿ ಬಂದಿಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಚಿಕ್ಕಗೌಡನ ತಪ್ಪು ಸಹಿಸಲಾರದೆಂದು ಮಲಗೊಂಡ ಯೋಚಿಸಿದ ಸತ್ಯಶೀಲರಾದ ಜಕ್ಕಣ್ಣ ಹೋರನ್ನರನ್ನು ಬಿಗಿದು ತಬ್ಬಿಕೊಂಡು ಅವರ ಕೊಲೆಯ ತಪ್ಪನ್ನು ಮನ್ನಿಸಿದ. ನೋಡ್ರಿ ಮಕ್ಕಳೇ, ನಿಮ್ಮ ತಮ್ಮನನ್ನು ನಾವು ಕೊಂದಿದ್ದೇವೆ ಅಂತೇಳಿ ನೇರವಾಗಿ ಅಪರಾಧ ಮಾಡಿದ್ರು ಕೂಡ ಅವರು ಹೋಗಿ ಹೇಳಿದ್ದಾರೆ, ಗೌಡರಿಗೆ ಹೇಳಿದ್ದಾರೆ. ಗೌಡ್ರು ಎಂಥವ್ರಿದ್ರು, ಗೌಡ್ರ ಗುಣ ಎಂಥದಿತ್ತು ಅನ್ನೋದನ್ನು ಇಲ್ಲಿ ನೋಡಿ. ತಮ್ಮ ಚಿಕ್ಕಗೌಡನ ತಪ್ಪು ಸಹಿಸಲಾರದು. ಪತಿವ್ರತೆಯಾದಂತಹ ಆ ಹೂವಮ್ಮನ ಮೇಲೆ ಅವಳ ಮೈ ಮುಟ್ಟಲು ಹೋದದ್ದು ತಪ್ಪು. ಅದೇನು ಸಾಮಾನ್ಯವಾದಂಥ ತಪ್ಪಲ್ಲ, ತಪ್ಪು ಸಹಿಸಲಾರದ್ದೆಂದು ತಬ್ಬಿಕೊಂಡು ಯೋಚಿಸಿದಂತಹ ಮಲಗೊಂಡ ಸತ್ಯಶೀಲರಾದ ಜಕ್ಕಣ್ಣ ಹೋರನ್ನರನ್ನು ಬಿಗಿದು ತಬ್ಬಿಕೊಂಡು ಅವರ ಕೊಲೆಯ ತಪ್ಪನ್ನು ಮನ್ನಿಸ್ತಾ ಇದ್ದಾನೆ. ಸ್ತ್ರೀ ದೇವತೆಯನ್ನು ಅವಮಾನಗೊಳಿಸಿದ ಕಾಮದ ಕೈಗೊಂಬೆ ಚಿಕ್ಕಗೌಂಡನಿಗೆ ಆಗಿರುವ ಶಿಕ್ಷೆ ಸಾಲದೆಂದು ಅಸಮಾಧಾನ ಪಟ್ಟುಕೊಂಡು ಚಿಕ್ಕಗೌಂಡನ ಹೆಣ ಬಿದ್ದ ಹೊಲದಲ್ಲಿ ಆತನ ಮೂರ್ತಿಯನ್ನು ಕೊರೆದ ಕಲ್ಲೊಂದನ್ನು ಚೆಲ್ಲಿಸಿ ಹೋಗುವ ಬರುವ ಅಧಿಕಾರರೆಲ್ಲ ಮೂರ್ತಿಯ ಮೇಲೆ ಉಗುಳಿ ಹಿಡಿಗಲ್ಲನ್ನು ಹಾಕಿ ಹೋಗಬೇಕು ಎಂದು ಕಟ್ಟಳೆಯನ್ನು ಸಾರಿದ. ನೋಡಿ, ಮಲಗೊಂಡ ಎಷ್ಟು ಆದರ್ಶವಾದಂತಹ ಊರಿನ ಗೌಡರಿದ್ದರು. ಅದಕ್ಕೆ ಗೌಡತನ ಅನ್ನುವಂಥದ್ದು, ಗೌಡ್ರು ಅನ್ನುವಂಥದ್ದು ಹಿಂದಿನ ಕಾಲದಿಂದ ಬಂದಿರುವಂತಹ ಒಂದು ಸಂಪ್ರದಾಯ ಹೇಗಿತ್ತು ಅಷ್ಟೇ ನ್ಯಾಯ ಧರ್ಮ ನೀತಿಯಿಂದ ತಮ್ಮ ಪ್ರಜೆಗಳನ್ನು ನೋಡಿಕೊಳ್ತಾರೆ, ಜನರನ್ನು ನೋಡ್ತಾ ಇದ್ರು ಅಂದಿನ ಕಾಲದ ಗೌಡ್ರು. ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಅಂತಹ ಗೌಡತನ ಇದ್ದೇ ಇದೆ. ನ್ಯಾಯಕ್ಕೆ ಎತ್ತಿದ ಕೈ ಅವರಾಗಿರುತ್ತಾರೆ. ಇಲ್ಲಿ ಸತ್ಯಶೀಲರಾದಂಥ ಜಕ್ಕಣ್ಣ ಮತ್ತು ಹೋರನ್ನರನ್ನು ತಬ್ಬಿಕೊಂಡು ಅವರ ಕೊಲೆಯ ತಪ್ಪನ್ನು ಮನ್ನಿಸಿದ. ಅಷ್ಟೆಲ್ಲ ಸ್ತ್ರೀ ದೇವತೆಯನ್ನು ಅವಮಾನಗೊಳಿಸಿದಂತಹ ಈ ಕಾಮದ ಕೈಗೊಂಬೆ ಚಿಕ್ಕಗೌಂಡನಿಗೆ ಆಗಿರುವಂಥ ಶಿಕ್ಷೆ ಸಾಲದೆಂದು ಅಸಮಾಧಾನ ಪಟ್ಕೊಂಡು ಚಿಕ್ಕಗೌಂಡನ ಹೆಣ ಎಲ್ಲಿ ಬಿದ್ದಿತ್ತಲ್ಲ, ಬಿದ್ದ ಹೊಲದಾಗ ಆತನ ಮೂರ್ತಿಯನ್ನು ಕೊರೆದಂಥ ಕಲ್ಲೊಂದನ್ನು ಚೆಲ್ಲಿಸಿ ಹೋಗು ಬರುವ ಅಧಿಕಾರೆಲ್ಲ ಮೂರ್ತಿ ಮೇಲೆ ಉಗುಳಬೇಕು, ಹಿಡಿಗಲ್ಲನ್ನು ಹಾಕಿ ಹೋಗಬೇಕು ಎಂದು ಕಟ್ಟಳೆಯನ್ನು ಸಾರಿದ. ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆ ಒಂದು ಪದ್ಧತಿಯನ್ನು ರೂಢಿಸಿದ್ರು. ಜೊತೆಗೆ ಈಗ ನಾವು ನೋಡ್ತಾ ಇದ್ದೀವಿ, ಎಲ್ಲಂದರಲ್ಲಿ ಈ ಸಣ್ಣ ಮಕ್ಕಳ ಆಗಿರಬಹುದು, ಸ್ತ್ರೀಯರ ಮೇಲೆ ದೌರ್ಜನ್ಯ ನಡೀತಿರುವಂಥದ್ದು, ಕಾಮುಕರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಇಂಥ ಶಿಕ್ಷೆ ಅಂದರೆ ಈ ಹಳ್ಳಿಗಳಲ್ಲಿ ಇರುವಂತಹ ಇಂಥ ಶಿಕ್ಷೆ ಎಷ್ಟೋ ಪ್ರಬಲವಾಗಿತ್ತು. ಹೋಗಿ ಬರೋರೆಲ್ಲ ಆ ದಾರಿಯ ಮೇಲೆಲ್ಲ ಅಂದರೆ ಅದು ಪ್ರತಿ ಒಬ್ಬನಿಗೂ ಕೂಡ ಒಂದು ಮಾದರಿಯನ್ನು ಸೃಷ್ಟಿಸ್ತಾ ಇತ್ತು. ಯಾಕಂದರೆ ಹೋಗಿ ಬರೋರೆಲ್ಲ ಉಗುಳ್ತಾ ಇದ್ರು, ಕ್ಯಾಕಿಸಿಬಿಡ್ತಾರೆ, ಥೂ ಅಂಥೇಳಿ. ಅಂದರೆ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಲಿ, ನಿನ್ನ ಜನ್ಮ ಇಂಥದ್ದು, ನೀನು ಮಾಡಿರುವಂಥ ಘೋರ ಪಾಪ, ಹೌದಾ, ನಿನ್ನ ತಪ್ಪು ಜಗತ್ತಿಗೆ ಅಂದರೆ ಉಗುಳುವ ಪ್ರತಿಯೊಬ್ಬರಿಗೂ ಕೂಡ ಅದು ಗೊತ್ತಾಗಬೇಕು ಅನ್ನುವಂಥದ್ದು ಸತ್ಯ ಇತ್ತು. ಜೊತೆಗೆ ಅವನಿಗೆ ಅಷ್ಟ ಸಾಗಲಿಲ್ಲ, ಒಂದೇ ಬಾರಿಗೆ ಅವನ್ನ ಕುತ್ತಿಗೆ ಕೋದು ಸಾಯಿಸಿದ್ದಾರಲ್ಲ, ಅದು ಶಿಕ್ಷೆ ಅಲ್ಲ, ಇದು ಪ್ರತಿನಿತ್ಯವೂ ಕೂಡ ಇದು ಶಿಕ್ಷೆ ಆಗಬೇಕು ಅಂತವರಿಗೆ ಇಂಥ ಶಿಕ್ಷೆಯನ್ನು ಮಾಡ್ತಾಯಿದ್ರು. ಕಲ್ಲೊಂದನ್ನು ಕೊರೆದು ಹೋಗು ಬರುವ ಅಧಿಕಾರಿಗಳ ಮೂರ್ತಿ ಮೇಲೆ ಗುಡಿ ಹಿಡಿಗಲ್ಲನ್ನು ಹಾಕಿ ಹೋಗಬೇಕು, ಕಲ್ಲು ಹೋಗಬೇಕು ಅವನಿಗೆ ಅಂದರೆ ಕಟ್ಟಳೆಯನ್ನು ಮಾಡಿದರು, ಕಾನೂನು ಮಾಡಿದರು ಅಂಥೇಳಿ ಸಾರಿದ. ಚಿಕ್ಕಗೌಂಡ ಸತ್ತರು, ಅವನ ತಾಯಿ ಮಹಾದೇವಿ ದುಃಖ ಮಾಡಲಿಲ್ಲ. ಅವನಂಥ ತಾಯಿಯೂ ಕೂಡ ಚಿಕ್ಕಗೌಂಡ ಸತ್ತರೂ ಕೂಡ ಅವನ ತಾಯಿ ದುಃಖ ಮಾಡಲಿಲ್ಲ, ದುಃಖದಿಂದ ಅಳಲಿಲ್ಲ. ಪಾಪಿ ಮಕ್ಕಳು ಸಾಯೋದೇ
ಕುಲಕ್ಕೆ ಕ್ಷೇಮ, ಪಾಪಿ ಮಕ್ಕಳು ಸಾಯೋದ ಕುಲಕ್ಷೇಮ, ಕುಲಕ್ಕೆ ಒಳ್ಳೆಯದಾಗ್ತೈತಿ ಎಂದು ನುಡಿದು ತಾನು ಹೋಗಿ ಆ ಕಲ್ಲು ಮೇಲೆ ಉಗುಳಿ ತಾನೂ ಕೂಡ ಒಂದು ಹಿಡಿಗಲ್ಲನ್ನು ಹಾಕಿ ಬಂದಳು ಎಂತಿದ್ದು ಮಲಗೊಂಡನ ಮಹಾಮಹಿಮೆ ಶ್ರೀ ಶ್ರೀ ಅಂಥೇಳಿ ಆ ಕಾಗದ ಮ್ಯಾಗ ಬರೆದಿತ್ತು. ಆ ಕಲ್ಲಿನ ವಿಷಯವಾಗಿ ಬರೆದಿತ್ತು. ಅದನ್ನೆಲ್ಲ ಓದಿ ಯಾರಿಗೆ ಹೇಳಿದರು? ಆ ಗೌಡ್ರಿಗೆ, ಹಿರಿಗೌಡ್ರಿಗೆ ಲೇಖಕರು ಹೇಳಿದರು. ಹೀಗೆ ಚಿಕ್ಕಗೊಂಡು ಸತ್ರು ಕೂಡ ಅವನ ತಾಯಿ ದುಃಖ ಮಾಡಲಿಲ್ಲ. ಅಂಥ ಮಕ್ಕಳನ್ನು ಹೌದಾ ಏನು ಮಾಡೋದು ತಗೊಂಡು ಆ ಪಾಪಿ ಮಕ್ಕಳ ಕುಲವನ್ನು ಉದ್ಧಾರ ಮಾಡೋಂಗಿಲ್ಲ, ಅವ ಸಾಯಲಿ ಅಂತ ಮಕ್ಕಳ ಸತ್ರನ ಆ ಕುಲಕ್ಕೆ ಒಳ್ಳೆಯದಾಗ್ತೈತಿ ಅನ್ನುವಂಥದ್ದು ಎಂದು ನುಡಿದು ತಾನು ಹೋಗಿ ಆ ಕಲ್ಲ ಮೇಲೆ ಉಗುಳಿ ಹಿಡಿಗಲ್ಲ ಹಾಕಿ ಬಂದಳು. ಇಂತಿದು ಮಲಗೊಂಡನ ಮಹಾಮಹಿಮೆ ಶ್ರೀ ಶ್ರೀ ಅಂಥೇಳಿ ಬರೆದಿತ್ತು. ಕಾಗದವನ್ನು ಓದಿ ಮುಗಿಸಿದೆ. ಅಂದಿನ ಮಹಾಮಹಿಮ ಮಲಗೊಂಡನನ್ನು ಕಾಣಬಹುದಾದ ಮನ್ನನೆಯ ನೋಟದಿಂದ ಹಿರಿಯ ಗೌಡರನ್ನು ನೋಡಲು ತೊಡಗಿದೆ. ಮನದಲ್ಲಿ ಅವರ ಮನೆತನದ ಭಾಗ್ಯದೇವತೆಯನ್ನು ವಂದಿಸಿದೆ. ಭಾಗ್ಯದೇವತೆ ಹೌದಾ, ಕಾಗದವನ್ನು ಓದಿ ಮುಗಿಸಿದ್ರು. ಅಂದಿನ ಮಹಾಮಹಿಮ ಮಲಗೊಂಡನನ್ನು ಕಾಣಬಹುದಾದಂಥ ಮನ್ನನೆಯ ನೋಟದಿಂದ ಅವನು ನೋಡುವಂಥ ದೃಷ್ಟಿಕೋನದಿಂದ ಹಿರಿಗೌಡರನ್ನು ಆ ಲೇಖಕರು ನೋಡಲು ತೊಡಗಿದರು. ಮನದಲ್ಲಿ ಅವರ ಮನೆತನದ ಭಾಗ್ಯದೇವತೆಯನ್ನು ವಂದಿಸಿದರು. ಹೀಗೆ ಓದಿದ ಎಲ್ಲವನ್ನ ಮನಸ್ಸುಗೊಟ್ಟು ಕೇಳಿದ ಹಿರಿಯಗೌಡರು ಹೇಳಿದರು, ನೋಡಪ್ಪ ಇದೆಲ್ಲ ಸಂಗತಿ ನಮ್ಮ ಮನ್ಯಾಗ ಇದ್ದರೂ ನಮ್ಗೆ ಗೊತ್ತಿದ್ದಿಲ್ಲ. ಎಷ್ಟೋ ಜನರಿಗೆ ಗೊತ್ತಿರಂಗಿಲ್ಲ, ಓದಕ್ಕಾಗಂಗಿಲ್ಲ ಅಂತೇಳಿ ಹಂಗೆ ಡಬ್ಬ್ಯಾಗ ಹಾಕಿ ಇಟ್ಟಿರ್ತಾರೆ. ಅಂಥದ್ದೆಲ್ಲ ಸಾಹಿತ್ಯ ಹೊರಗೆ ಬರಬೇಕು. ಹೌದಾ, ನೋಡಪ್ಪ ಇದೆಲ್ಲ ಸಂಗತಿ ನಮ್ಮ ಮನ್ಯಾಗ ಇದ್ದರೂ ಕೂಡ ನಮಗೆ ಗೊತ್ತಿದ್ದಿಲ್ಲ. ನೀವು ಬಂದ್ರಿ, ಇದನ್ನೆಲ್ಲ ಓದಿ ನಮಗೆ ತಿಳುವಳಿಕೆ ಮಾಡಿಕೊಟ್ರಿ ಅಂಥೇಳಿ ಯಾರನ್ನು ಹೊಗಳಿದವ? ಆ ಲೇಖಕರನ್ನು ಹೊಗಳಿದ. ಹಿರಿಗೌಡರಿಗೆ ಹೊಗಳಿದರು. ನಾನು ಭಾವವ್ಯಸ್ತನಾಗಿ ಮೆಲ್ಲಗೆ ಗೌಡರಿಗೆ ಹೇಳಿದೆ, ಇಂಥ ಸಂಗತಿಗಳನ್ನೆಲ್ಲ ನಾವು ಮರೆತು ಬಿಟ್ಟಿದ್ದರಿಂದ ನಾವು ಮನುಷ್ಯರಿದ್ದೀವಿ ಎಂಬುದನ್ನು ಕೂಡ ಮರೆತು ನಡೆದೀವಿ. ಇಂಥ ಸಂಗತಿಗಳೆಲ್ಲ ನಾವು ಮರೆತು ಬಿಟ್ಟಿದ್ದರಿಂದ ನಾವು ಇನ್ನು ಮನುಷ್ಯರಿದ್ದೀವಿ ಎಂಬುದನ್ನು ಕೂಡ ಮರೆತು ನಡೆದೀವಿ. ಗೌಡ್ರ ನಿಜವಾದ ಧರ್ಮ ಎಂಬುದು ಹಿಂಗೆ ನಮ್ಮ ಕಣ್ಣಿಗೆ ಕಾಣಿಸಿದಂಗೆ ಹಳೆಯ ಕಡತದೊಳಗೆ ಕಲ್ಲು ಬಂಡೆಗಳ ಬುಡಕ ಕುದಿ ಕುಡ್ತದ ಅಂಥೇಳಿ ಸುಳ್ಳೆ ಯಾವುದನ್ನು ನಾವು ಧರ್ಮ ಅಂತ ಎತ್ತಿಕೊಂಡು ಹೊರಟೀವಿ. ನಿಮ್ಮೂರು ಸೀಮೆಯ ಕಲ್ಲು ಇನ್ನು ನನಗೊಂದು ಒಳ್ಳೆಯ ಧರ್ಮದ ಮಾತನ್ನು ಕಲಿಸಿತು ಅಂಥೇಳಿ ಲೇಖಕರು ಹಿರಿಗೌಡರಿಗೆ ಇಂಥ ಸಂಗತಿಗಳನ್ನೆಲ್ಲ ನಾವು ಮರೆತಿದ್ದರಿಂದಲೇ ನಾವು ಇವತ್ತು ಮನುಷ್ಯರಿದ್ದೀವಿ ಎಂಬುದನ್ನು ಕೂಡ ನಾವೇನು ಮಾಡಿದ್ದೀವಿ? ಮರೆತು ನಡೆದೀವಿ, ಮರೆತು ಹೊಂಟೇವಿ. ಗೌಡರ ನಿಜವಾದ ಧರ್ಮ ಎಂಬುದು ಹಿಂಗೆ ನಮ್ಮ ಕಣ್ಣಿಗೆ ಕಾಣಿಸಿದಂಗೆ ಹಳೆಯ ಕಡತದೊಳಗೆ ಕಲ್ಲು ಬಂಡೆಗಳ ಬುಡಕ ಕುದಿ ಕುಳಿತದ. ಎಷ್ಟೋ ನೋಡ್ತೀವಿ, ಕಲ್ಲುಗಳ ಮೇಲೆ ನೋಡ್ತೀವಿ, ಶಾಸನಗಳಲ್ಲಿ ನೋಡ್ತೀವಿ, ಸಾಧು ಈ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಭಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತ ಬೇರೆ ಅಲ್ಲ. ಹೌದಾ, ಅಲ್ಲಿ ನಮಗೆ ಅದು ಸಿಕ್ಕಿತು. ಆ ಕಲ್ಲಿನಲ್ಲಿ ಇದ್ದಂಥ ಆ ಒಂದು ಶಾಸನಗಳು ನಮ್ಗೆ ಲಭ್ಯವಾಗಿವೆ. ಆದರೆ ಇವತ್ತು ಇನ್ನೂ ಕೂಡ ಇಂಥ ಕಡತಗಳು ಸಾಕಷ್ಟು ಇದಾವೆ ಹಳ್ಳಿಗಳಲ್ಲಿ. ಅವುಗಳ ಸುಳ್ಳೆ ನಾವು ಯಾವುದನ್ನು ನಾವು ಧರ್ಮ ಅಂತ ಎತ್ಕೊಂಡು ಹೊರಟೀವಿ. ನಿಮ್ಮೂರು ಸೀಮೆಯ ಕಲ್ಲು ಇವತ್ತು ನನಗೊಂದು ಒಳ್ಳೆಯ ಧರ್ಮದ ಮಾತನ್ನು ಕಲಿಸಿದ್ರಿ ಅಂಥೇಳಿ ಹೇಳಿದ ಆ ಹಿರಿಯಗೌಡರು ಹೆಮ್ಮೆಯ ಕಿರುನಗೆ ನಗುತ್ತಾ ಆ ಕಾಗದ ತೆಗೆದುಕೊಂಡು ಮತ್ತೆ ಆ ಹಳೆಯ ಗಂಟಿನಲ್ಲಿ ಕಟ್ಟಿ ನಾಗವಂದಿಯ ಮೇಲೆ ಇಟ್ಟು ಬಿಟ್ಟರು. ಹಿರಿಯಗೌಡರು ಹೆಮ್ಮೆಯ ಕಿರುನಗೆ, ಯಾಕಂದ್ರೆ ನೋಡಪ್ಪ ನಮ್ಮ ಮಂತನ ಎಂಥದೈತಿ, ಎಷ್ಟು ಭಾರಿ ಇತ್ತು ನಮ್ಮ ಮಂತನ ಅಂಥೇಳಿ ಕಿರುನಗೆ ಬೀರುತ್ತಾ ಆ ಕಾಗದ ತೆಗೆದುಕೊಂಡ ಮತ್ತದ ಹಳೆಯ ಗಂಟಿನ್ಯಾಗ ಕಟ್ಟಿ ನಾಗವಂದಿ ಮ್ಯಾಗ ಇಡೋ ಸ್ಥಳ ಇರ್ತದಲ್ಲ ಹಿಂದಿನ ಕಾಲದಾಗ, ಆ ನಾಗವಂದಿ ಮ್ಯಾಲೆ ಇಡ್ತಾಯಿದ್ರು. ಅಂಟ ಮ್ಯಾಗ ಅಲ್ಲಿ ಇಟ್ಟು ಬಿಟ್ಟರು. ನಾನಾಗ ಮನದಲ್ಲಿ ಸೀಮೆಯ ಕಲ್ಲನ್ನು, ಮಲಗೊಂಡನ ಧರ್ಮಮೂರ್ತಿಯನ್ನು, ಚಿಕ್ಕಗೊಂಡನ ಅವಿವೇಕದ ಬಾಳನ್ನು ಮನದಲ್ಲಿಯೇ ಕಾಣತೊಡಗಿದೆ. ಚಿಕ್ಕಗೊಂಡನ ಅವಿವೇಕದ ಬಾಳನ್ನು ಕೂಡ ಅಲ್ಲಿ ಮತ್ತು ಮಲಗೊಂಡನ ಧರ್ಮಮೂರ್ತಿ ಅಂತ ಧಾರ್ಮಿಕನಾಗಿರುತ್ತಾನೆ. ತಪ್ಪು ಮಾಡಿದರೂ ಕೂಡ ಅದನ್ನು ಮನ್ನಿಸದೆ ಅವನಿಗೆ ಸಾಮಾನ್ಯರ ಹಾಗೆ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಅಷ್ಟೇ ಅಲ್ಲ, ಊರಿಗೆ ಒಂದು ಮಾದರಿಯಾಗಿ ನಿಲ್ಲುವಂಥದ್ದು ಚಿಕ್ಕಗೊಂಡನ ಅವಿವೇಕದ ಬಾಳು. ಅಲ್ಲ, ಇನ್ನೂ ಹುಡುಗಾಟದ ಬದುಕನ್ನು ಇಲ್ಲಿ ಅವಿವೇಕದ ಬಾಳನ್ನು ಕೂಡ ಮನದಲ್ಲಿಯೇ ಕಾಣತೊಡಗಿದರು. ಹೀಗೆ ಈ ಸೀಮೆಯ ಕಲ್ಲು ಅನ್ನುವಂಥದ್ದು ನಮ್ಮ ಪರಂಪರೆಯ ನಿಜವಾದ ಅರಿವು, ಆಚಾರ ಇಲ್ಲದೆ ನಾವು ಕೇವಲ ಆಚಾರದ ಹಿಂದಿರುವಂತಹ, ಪರಂಪರೆ ಹಿಂದಿರುವಂತಹ ಸತ್ಯವನ್ನು ನಾವು ಹುಡುಕಬೇಕಾಗಿದೆ. ಹಳ್ಳಿಗಳಲ್ಲಿರುವಂಥ ಸಂಪ್ರದಾಯಗಳು, ಆಚರಣೆಗಳು, ಅವುಗಳ ಹಿಂದೆ ಇರುವಂಥ ತತ್ವವನ್ನು ತಿಳಿದುಕೊಂಡು ನಾವು ಆಚರಣೆ ಮಾಡಿದರೆ ಅದಕ್ಕೆ ಇನ್ನಷ್ಟು ಪುಷ್ಟಿ ದೊರೆಯುತ್ತದೆ. ಜೊತೆಗೆ ಸಮಾಜದಲ್ಲಿ ಒಳ್ಳೆಯವರಾಗಿ ಸಮಾಜವನ್ನು ಇನ್ನಷ್ಟು ಎತ್ತರಕ್ಕೆ, ಅಭಿವೃದ್ಧಿಗೆ ಒಯ್ಯುವುದಕ್ಕೆ ಸಾಧ್ಯವಿದೆ ಎಂದು ಹೇಳುತ್ತಾ ಇಂದಿನ ಪಾಠವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಗದ್ಯ ಸೀಮೆಯ ಕಲ್ಲು
ಕೃಷ್ಣ ಶರ್ಮಾ. ನೋಡಿ, ಇಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಗಮನಿಸುವುದಾದರೆ ಐತಿಹಾಸಿಕ ಮಹತ್ವವುಳ್ಳ ಶಿಲಾ ಸ್ಮಾರಕಗಳು, ಐತಿಹಾಸಿಕ ಮಹತ್ವವುಳ್ಳ ಸ್ಮಾರಕಗಳು ಯಾವುವು, ಅವುಗಳ ಬಗ್ಗೆ ಚರ್ಚೆ ಮಾಡಬಹುದು. ಹೆಣ್ಣಿನ ಸ್ಥಾನಮಾನ ಇಂದಿನ ದಿನಗಳಲ್ಲಿ ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಬಹುದು. ಆರೋಗ್ಯಪೂರ್ಣ ಸಮಾಜಕ್ಕಾಗಿ ಬೇಕಾಗಿರುವಂಥ ನೈತಿಕತೆಗಳು, ಜೀವನದಲ್ಲಿ ನೈತಿಕತೆ ಅನ್ನೋದು ಭಾಳ ಮುಖ್ಯವಾಗಿರಬೇಕು. ಹೌದಾ? ನಾವು ಒಳ್ಳೆಯ ಸಮಾಜ, ಆರೋಗ್ಯಪೂರ್ಣ ಸಮಾಜಕ್ಕಾಗಿ ಬೇಕಾಗಿರುವಂಥ ಒಂದು ನೈತಿಕತೆ ಎಂಥದ್ದು ಅನ್ನೋದಕ್ಕೆ ನಾವು ಪ್ರಶ್ನೆಗಳನ್ನು ಇಲ್ಲಿ ಅವುಗಳಿಂದ ಕೇಳಬಹುದು. ಅಥವಾ ಈ ಒಂದು ಸೀಮೆಕಲ್ಲು ಗದ್ಯ ಭಾಗದ ಸ್ವಾರಸ್ಯವನ್ನು ನಿರೂಪಿಸಿರಿ ಅಂಥೇಳಿ ಕೂಡ ಕೇಳಬಹುದು. ಸೀಮೆಕಲ್ಲು, ಹೌದಾ? ಭಾಳ ಸುಂದರವಾದಂಥ ಕತೆ ಇದೆ, ಇದನ್ನು ನೋಡಿದ್ದೀವಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಾಲೇಜಿಗೆ ಬಂದು ಅದರ ಬಗ್ಗೆ ವಿವರಣೆಯನ್ನು ಕೇಳಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು.